ನೋಡು ಮಾವ, ನೀನ್ ತಂಗಿರ್ ಮದ್ವೆ ಆಗೋವರೆಗೂ ನಾನು ನಿನ್ ಜೊತೆನೆ ನಿಮ್ ಮನೆಯಲ್ಲೇ ಇರ್ತೀನಿ. 1 ವರ್ಷದ ಒಳಗೆ ತಂಗಿರ್ ಮದುವೆ ಮಾಡಿ ಮುಗಿಸ್ಬೇಕು. ಅಲ್ಲಿ ಗಂಟ ಪಾರು ನನ್ನ ಜೊತೆ ಹೆಂಗಿರ್ತಾಳೆ ಪಾಪ. ಹೆಂಗಾನಾಗ್ಲಿ ಪಾರುಗೆ ಯಾವ್ದ್ರಲ್ಲೂ ಕಮ್ಮಿ ಆಗ್ಬಾರ್ದು, ಹಂಗ್ ನೋಡ್ಕೋಬೇಕು. ಅವಳಿಗೆ 1 ಕ್ಷಣಕ್ಕೂ ಹಿಂಸೆ ಆಗ್ಬಾರ್ದು. ಗೋಡಂಬಿ ಅಣ್ಣಂದು ಲವ್ ಮ್ಯಾರೇಜ್ ತಾನೆ. ಮೊದಲೆಲ್ಲ ಅದಕ್ಕೆ ನಾ ಪ್ರೀತಿ ಮಾಡಬೇಕಾದ್ರೆ ಅದಕ್ಕೆ ಫೋನ್ ಬಂದರೆ ಸಾಕು, ಪುಸ್ತಕಂತ್ರಿ ಸುಮ್ಮ ಮಾಡಿ ಮಾತಾಡೋನು. ಅದಕ್ಕೆ ಅಂಗಡಿ ತಗೊಂಡ್ಬಂದ್ರೆ ಸಾಕು, ಪುಟ್ಟಕ್ಕಂತೆ ತೊಗೊಳೋಗ್ಬಿಡೋನು. ಹಂಗಿರ್ಬೇಕಾದ್ರೆ ಅದಕ್ಕೆ ಮನೇಲಿ ಅವರೇ. ಅಣ್ಣ ಯಾಕೆ ಬಂದು ಅಂಗಡಿಯಲ್ಲೇ ಕುಂತವನೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಲ. ಅಂಗಡಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಗೈತಾ ಅಂತ. ಇರ್ಬೋದೇನೋ. ಗೋಡಂಬಿ ಗೊರ್ಕೆ ಅಣ್ಣನ್ಗೆ ನಮ್ಗೆ ಕಂಡ್ರೆ ಅದೆಷ್ಟು ಇಷ್ಟ ಅಲ್ವಾ? ಹೆಂಡತಿಗಿಂತ ನಮ್ಮ ಜೊತೆಗಿದ್ರೆ ಖುಷಿಯಾಗಿರ್ಬೋದು ಅಂತ ಬಂದಿರ್ಬೇಕು ಅಲ್ವಾ? ತಿಪ್ಪೇಸಿ ಗೊರ್ಕೆ ಯಾವತ್ತಾದ್ರೂ ಕಣ್ಣಿಗೆ ಕಾರ್ಪುಡಿ ಹಾಕ್ಸ್ಕೊಂಡಿದೆ ಅಲ್ಲ? ಇಲ್ಲ ಕಲ. ಹಿಂಗೆ ಮಾತಾಡ್ತಾ ಇದ್ರೆ ಇವತ್ತು ನಾನೇ ಹಾಕ್ಬಿಡ್ತೀವಿ. ಲೇ ಕೊರ್ಕೆ, ಅಣ್ಣನ ನಾವೇ ಕೇಳ್ಬಿಡೋಣ ಪಾರ್ಲ. ಅಯ್ಯೋ ಅತ್ತಿಗೆ ಅಡ್ಜಸ್ಟ್ ಆದ್ರ ಮನೆಗೆಲ್ಲ ಹೊಂದ್ಕೊಂಡ್ರಿ ಅಣ್ಣ? ಏಯ್, ಹೊಂದ್ಕೊಳಕದೇನು ಹೊಸ ಮನೆ ಇಲ್ಲ, ಚಿಕ್ಕ ವಯಸ್ಸಿಂದ ಪಾರು ಆಡಿ ಬೆಳೆದಿರೋ ಮನೆ ಕಂಡ್ರಲ್ಲ ಅದು. ನಾನು ಅದೇ ಅಂದೆ, ನಾನೇ ಕೇಳ್ತೀನಿ ಅಂತ. ಅಲ್ಲ ಕಣಣ್ಣ, ಒಂದು 10 ದಿನ ರಜಾ ಹಾಕಿ ಎಲ್ಲಾದ್ರೂ ದೇವಸ್ಥಾನ ಹೋಗಿ ಬರೋದಲ್ವೇ? ಅದನ್ನ ದೇವಸ್ಥಾನ ಹೋಗೋದು ಅನ್ನಲ್ಲ ಕಣ್ಲ, ಮತ್ತೆ ಹನಿಮೂನ್ ಹೋಗೋದು ಅಂತಾರೆ. ಅಣ್ಣ ಅಂಗಡಿ ಬೇಕಾದ್ರೆ ನಾವು ನೋಡ್ಕೊತಿದ್ವಿ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗೆ ಇರ್ಲಿಲ್ಲಣೋ. ಶಿವಣ್ಣ ಲೆಕ್ಕನೆಲ್ಲ ನಾನೇ ಬರಿತಾ ಇದ್ದೆ. ಬರೀತೀಯ ಪುಸ್ತಕ ಇಲ್ಲಿದ್ರೆ ಪಕ್ಕದ ಮನೆ ಗೋಡೆ ಮ್ಯಾಕ್ ಬರೀತೀಯ ಲೆಕ್ಕವ. ಮಾತು ಮನೆ ಕೆಡ್ಸುತ್ತೆ ಕಂಡ್ರಲ್ಲ, ಅದಕ್ಕೆ ಮಾತು ಬಿಟ್ಬಿಟ್ಟು ಹೋಗಿ ಕ್ಯಾಮೆ ನೋಡ್ರಲ್ಲ. ಅಲ್ಲ ಕಣ್ಲ, ಮದುವೆಗಿಂತ ಮುಂಚೆ ಬೇಜಾನ್ ಬೈತಿದ್ದ. ಮದುವೆ ಆದ್ಮೇಲೆ ಆದ್ರೂ ಕಡಿಮೆ ಬೈತಾನೆ ಅನ್ಕೊಂಡ್ರೆ ಈಗಲೂ ಹಂಗೆ ಬೈತವನೆ. ಹೆಪ್ಪುಲಿಗೆ ಹೆಣ್ಣುಲಿ ಸಿಕ್ತು ಅಂತ ಬೇಟೆ ಆಡೋದು ಬಿಡುತ್ತಲ್ಲ. ಸರಿ ಕಣ್ರಲ್ಲ, ನಾನು ಮನೆಗೆ ಹೋಗಿ ಬರ್ತೀನಿ. ಸಾಮಾನೆಲ್ಲ ಒಳಗಿಟ್ಟು ಬಾಗ್ಲ ಹಾಕೊಂಡು ಬೀಗ ಹಾಕೊಂಡು ಹೋಗ್ರಿ. ಸರಿ ಅಣ್ಣ. ಅಲ್ಲ ಕಣ್ಲ, ಇದೇನಲ್ಲ ಇದು? ಅಣ್ಣ ಅಂಗಡಿಗೆ ಬಂದ, ಕುಂತ್ಕೊಂಡ, ನಮಗ್ ಬೋದ, ಮತ್ತೆ ಹಂಗೆ ಹೊಂಟೋದ. ಏನ್ಲ ಇದು? ಅದು ಹಂಗೆ ಕಣ್ಲ, ಮದುವೆ ಆದ್ಮೇಕೆ ಮನೆ ಕಡೆಗೇನೆ ಸೆಳಿತಿರ್ತಾ ಇದೆ ಮನ್ಸು. ನಡಿ ಕೆಲಸ ಮಾಡ್ಬಾ. ನೀನ್ ಕಂಡ್ರೆ ನನ್ ಪ್ರಾಣ ಕಣ. ದೇಹ ಮನ್ಸು ಹೆಣ್ಮೇಲೆ ಜ್ಯೋತಿ ನೋಟ್ಸ್ ಕೊಡ್ತೀನಿ ಅಂದಿದ್ಲು, ಕಾಲ್ ಮಾಡ್ಬಿಡ್ತೀನಿ. ಹಂಗೆಲ್ಲ ಸಡನ್ ಆಗಿ ಕೇಳಿದ್ರೆ ಆಗಲ್ಲಮ್ಮ. ಅಣ್ಣ ಬಂದ್ರೆ ಬೈತಾನಕ್ಕೆ. ರಶ್ಮಿ, ಆಫ್ ಮಾಡ್ಬೇಡ, ನಾನು ನೋಡ್ತೀನಿ. ಅಯ್ಯೋ, ಯುದ್ಧಗಳೇ ನಡೆದೋಗುತ್ತೆ. ಅದಕ್ಕೆ ಅದು ಒಂದ್ ಕಡೆಯಿಂದಾನೇ ಆಗುತ್ತೆ. ನಿಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಏನೋ ಬೈಯಲ್ಲ. ಬಂದ. ಅಯ್ಯೋ ಪಾಪ, ಅದಕ್ಕೆ ಅನ್ಯಾಯವಾಗಿ ಬೈಸ್ಕೋತಾಳಲ್ಲ. ಪಾರು, ಟಿವಿ ನೋಡ್ತಾ ಇದ್ಯಾ? ನೋಡು ಲೋಕಜ್ಞಾನ ಬೆಳಿತೈತೆ. ರತ್ನ ಓದ್ತೈತೇನವ? ಓ ಗುಂಡಮ್ಮ, ಓ
ನೀನ ಅಲೆಕ್ಸಾಂಡರ್ ಅಪ್ಪನ್ನ ಮಾರಿಗುಡಿ ದಾಟಕ್ ಬಿಡಲ್ಲ ನಾನು. ಇನ್ನೇನು ಆಂದವೇ ಅಣ್ಣ ದಾಟ್ಬಿಡ್ತಾನೆ. ಇವತ್ತಾದ್ರೂ ಕಾಲ್ ಮೇಲೆ ನಿಲ್ಲಕ್ ಬಿಡವ. ಹೋಯ್ತಾನೆ. ಪಾರು, ನಾ ಕೈ ಕಾಲು ತಕ್ಕ ಬರ್ತೀನಿ. ಏನ್ರಿ ಇದು ಆಶ್ಚರ್ಯ? ಮದ್ವೆ ಆದ್ಮೇಲೆ ಅಣ್ಣ ಇಷ್ಟೊಂದು ಬದಲಾಗ್ಬಿಟ್ನಾ? ಅಲ್ಲ, ಪವಾಡ ಗಿವಾಡ ಏನಾರ ನಡೀತೈತಾ ಅಂತ. ಅಣ್ಣ ಏನು ಅಂದಿರ ಹೋಗಿದ್ದಾನೆ ಅಂದ್ರೆ ನಿಜವಾಗ್ಲೂ ಇದು ಮ್ಯಾಜಿಕ್ಕೆ. ಅಯ್ಯೋ, ಟಿವಿಗೆ ಬಿಟ್ಟಿದ್ದಾನೆ ಅಂತ ಮೊಬೈಲ್ಗೂ ಏನು ಬಿಡಲ್ಲ. ಮೊಬೈಲಲ್ಲಿ ಇಟ್ಟಿರೋದು ಗೊತ್ತಾದ್ರೆ ಕಡ್ಲೆಕಾಯಿ ಹುರ್ದಂಗೆ ಹುರ್ದೇ ಬಿಡ್ತಾನೆ ಅಷ್ಟೇ. ರಶ್ಮಿ, ಏನದು? ಇದಾ ಅಲೆಕ್ಸಾಂಡರ್ ಪುಸ್ತಕ ಅದ್ಗೆ. ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಾ? ಮತ್ತೆ ಯಾಕೆ ಮುಚ್ಚಿಡ್ಕೊಂಡಿದ್ದೀರಾ? ಅದು ಈ ವಿಷಯ ಅಣ್ಣಂಗೆ ಗೊತ್ತಿಲ್ಲ. ಅದಕ್ಕೆ ಅವಾಗವಾಗ ಏನಾದರೂ ಎಮರ್ಜೆನ್ಸಿ ಇದ್ರೆ ಯೂಸ್ ಮಾಡ್ತೀವಿ. ಅವಾಗವಾಗ ಸೆಲ್ಫಿ ತೊಗೊಳಕ್ಕೆ. ಈ ನಂಬರ್ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪಾರು, ನಾನು ಟವಲ್ ತೊಗೊಂಡು ಬರ್ತೀನಿ. ಮಾವ, ಟವಲ್. ಅದಕ್ಕೆ ನಿಜವಾಗ್ಲೂ ಬದಲಾಗೋಳೆ ಅನಿಸ್ತೈತೆ. ತಾಯಿ ಮಕ್ಕಳವ, ಇದು ನಿಜಾನೇ ಆಗಿರ್ಲವ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ ಅಂತೀಯ. ಸುಮ್ಕಿರವ. ಅಣ್ಣ ನೀರ್. ರಾಣಿ, ನಾನೇ ತರ್ತೀನಿ. ಮಾವ, ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ. ಆಹಾ, ಅಮೃತ ಅಮೃತ. ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ ಕಣ್ಣೊಳಬಲೆ ಕುಸಿ ನೀಡೋ ಯಾವತ್ತೇ ನೀನೇ ಶಿವನಿಗೆ ಬೆಳಕಾಗೋ ಆರತಿ ನೀನೇ. ಸುಶೀಲಾ, ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಕೇಳಲ್ಲ ತಾನೆ? ಅಯ್ಯೋ, ನೀನು ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲ, ಇನ್ನು ಅವರು ಕೇಳಿಸುತ್ತಾ? ನೀನೇನು ಹೆದರ್ಕೊಂಬೇಡ, ಫೋನ್ ಮಾಡು. ಸರಿ, ನೀನು ಬಾಗ್ಲ ಹತ್ರ ನಿಂತ್ಕೊಂಡಿರು. ಅವ್ರು ಬಂದರೆ ಸನ್ನೆ ಮಾಡು, ಆಯ್ತಾ? ಸರಿ ಅಕ್ಕ. ಸರಿ, ಹೋಗು. ಅಮ್ಮ. ಹಲೋ ಮಾ. ನಿನ್ನ ಧ್ವನಿ ಕೇಳೋಕ್ಕೆ ಎಷ್ಟು ಕಾಯ್ತಿದ್ದೆ ಗೊತ್ತಾ? ಹೇಗಿದ್ಯಾ ಮಗಳೇ? ನಾನು ಹೇಗಿದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕಾಗಲ್ಲಮ್ಮ. ಹಾಡ್ಬಾರ್ದು, ಹಾಡ್ಬೋದು. ಹೌದೇನೆ? ದೇವ್ರು ದೊಡ್ಡವನು. ನಿನ್ಗೆ ಆ ಮನೆ ಅಡ್ಜಸ್ಟ್ ಆಯ್ತಾ? ಅಮ್ಮ, ನನ್ನ ವಾಯ್ಸ್ ಕೇಳ್ತಿದ್ರೆ ಗೊತ್ತಾಗ್ತಿಲ್ವಾ ನನಗೆ ಎಷ್ಟು ಎನರ್ಜಿ ಇದೆ ಅಂತ? ಮನೆ ತುಂಬ ಜನ, ಎಲ್ಲ ಅಡ್ಜಸ್ಟ್ ಆಗೋಯ್ತಮ್ಮ. ಅಮ್ಮ, ನನ್ನ ಜೀವನದಲ್ಲಿ ನನ್ನ ಯಾರು ಪ್ರಶ್ನೆ ಮಾಡ್ದಿರೋ ದಿನ ನಮ್ಮ ಇದು. ಹಾರು ಹಕ್ಕಿಗೆ ಪಂಜರದಿಂದ ಆಚೆ ಬಂದಾಗ ಆಗುತ್ತಲ್ಲ ಖುಷಿ, ಅಷ್ಟು ಖುಷಿ ಆಗ್ತಿದೆ. ಹಾರಕ್ಕೊಂದು ರೆಕ್ಕೆ ಇಲ್ಲ, ಇಲ್ಲಾಂದಿದ್ರೆ ಹಾರಾಡ್ತಿದ್ದೆ. ನಿಜವಾದ ಸ್ವಾತಂತ್ರ್ಯ ಹೇಗಿರುತ್ತೆ ಅಂತ ಈ ಮನೆಗೆ ಬಂದಮೇಲೆ ಗೊತ್ತಾಗ್ತಿದೆಯಮ್ಮ. ನಗು, ಖುಷಿ, ನೆಮ್ಮದಿ ಎಲ್ಲದಕ್ಕೂ ಈ ಮನೆಯಲ್ಲಿ ಅರ್ಥ ಇದೆಯಮ್ಮ. ಮನೆ ದೊಡ್ಡದಾದಷ್ಟು
ಮನ್ಸುಗಳು ದೂರ ಅನ್ನೋದಕ್ಕೆ ಆ ಮನೆ ತೋರಿಸಿದ್ರೆ ಮನೆ ಚಿಕ್ಕದಾದಷ್ಟು ಮನ್ಸುಗಳು ವಿಶಾಲವಾಗಿರುತ್ತೆ ಅಂತ ಈ ಮನೆ ತೋರಿಸ್ಕೊಡ್ತಮ್ಮ. ಹಬ್ಬ, ಮದುವೆ ಆಗಿ ತವ್ರು ಬಿಟ್ಟು ಹೋಗಿರೋ ಮಗಳಿಂದ ಈ ಮಾತು ಕೇಳೋಕ್ಕೆ ಪ್ರತಿಯೊಬ್ಬಳು ತಾಯಿನೂ ಬಯಸ್ತಾಳೆ ಕಣೆ. ನನ್ನ ಜೀವನ ಸಾರ್ಥಕ ಆಯಿತು. ಶಿವು ಹೇಗಿದ್ದಾನೆ? ಅಯ್ಯೋ ಅಮ್ಮ, ಮಾವನ ಬಗ್ಗೆ ಅಂತೂ ಕೇಳಲೇಬೇಡ. ನನ್ನ ಕಾಲ ನೆಲದ ಮೇಲೆ ಹಿಡ್ದೋಕೆ ಬಿಡ್ತಾ ಇಲ್ಲ. ಇನ್ನು ರತ್ನನಿಂದ ಹಿಡಿದು ರಮ್ಯನ್ವರೆಗೂ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರಮ್ಮ. ಒಂದು ಕಡ್ಡಿಯ ತಾಚೆಚೆ ಇಡೋದಕ್ಕೂ ಬಿಡಲ್ಲ. ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ. ಜೀವ ಕೊಡೋಕ್ಕೂ ಸಿದ್ಧವಾಗಿರೋ ಮಾವ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಾದ್ನೇರು. ಅಪ್ಪಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ, ಆಗಲೇ ಹೇಳಿದ್ನಲ್ಲಮ್ಮ, ಹಾಡು ಬರೆಯೋದು ಒಂದೇ ಬಾಕಿ. ಏ ಪಾರು, ಈ ಮಾತನ್ನು ಸುಶೀಲಂಗೂ ಹೇಳೆ, ಅವಳು ಖುಷಿ ಪಡ್ತಾಳೆ. ಸುಶೀಲಾ ಬಾ. ಅಕ್ಕ ನೀನು ನೋಡ್ಕೊಳ್ತಾ. ಬಾರು, ಅಲ್ಲೇನೂ ತೊಂದರೆ ಇಲ್ಲ ತಾನೆ? ನೀನು ಆರಾಮಾಗಿದ್ಯಾ? ಅಯ್ಯೋ ಚಿಕ್ಕಮ್ಮ, ಇಲ್ಲಿ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಆ ಮನೇಲಿ ನಮ್ಮ ಹೆಣ್ಮಕ್ಳು 3 ಜನ ಇದ್ದರೂ ನಮ್ದೇನೂ ನಡೀತಿರ್ಲಿಲ್ಲ. ಆದರೆ ಇಲ್ಲಿ ಹೆಣ್ಮಕ್ಳಿದೆ ಸರ್ಕಾರ, ನಾವು ಹೇಳಿದ್ದೇ ನಡೆಯುತ್ತೆ. ಮಾವ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾನೆ ಅಂತ ನಿಮಗೂ ಗೊತ್ತಲ್ವಾ? ಇಲ್ಲಿ ನಮ್ಮದೇ ಮೆಜಾರಿಟಿ, ನಮ್ಮದೇ ಗೌರ್ಮೆಂಟ್. ಹಬ್ಬ ಅಂತೂ ನನ್ನ ಮಗಳು ಗಂಡನ ಮನೆಗೆ ಹೋಗಿ ಎಲ್ಲರ ಮನಸ್ಸನ್ನು ಗೆದ್ದು ಸರ್ಕಾರನೇ ನಡೆಸ್ದಂಗೆ ಆದ್ಲಲ್ಲ, ನನಗಷ್ಟು ಸಾಕಪ್ಪ. ನನ್ನ ಲೈಫಲ್ಲಿ ಇನ್ನು ಮುಂದೆ ಅಳುನೇ ಇಲ್ಲ ಚಿಕ್ಕಮ್ಮ. ಈ ಹಿಂದೆಂದು ಒಂದು ಲೆಕ್ಕ, ಈಗ ಮನೆಗೆ ಬಂದಿದ್ದೀನಲ್ಲ, ಇನ್ನು ಮುಂದೆ ಹೊಸ ಲೆಕ್ಕ. ಇತಿಹಾಸ ಬರಿತೀನಿ, ನೋಡ್ತೀನಿ. ಏನಾದರೂ ಬೇಕಿತ್ತಾ? ನನಗೆ ಗೊತ್ತಿಲ್ಲದೆ ಈ ಮನೆಯಿಂದ ಹೊರಗೆ ಫೋನ್ ಹೋಯ್ತು. ಹೋಯ್ತು ಅಂದರೆ ಇನ್ನೂ 2 ಹೋಗುತ್ತೆ. ಏನು ಹೇಳಿ? ನಿಮ್ಮಿಬ್ಬರ ಜೀವ. ಹಿತ್ತಲಲ್ಲಿ ಸೌದೆ ಇದೆ, ಮನೆ ಮುಂದೆ ಜಾಗ ಇದೆ, ಹೊಗೆ ಹಾಕಿಸ್ಬಿಡ್ತೀನಿ. ಎಚ್ಚರಿಕೆ. ಇಲ್ಲ ರೀ, ನಿಮ್ಮ ಮಾತು ಮೀರಿ ನಾವು ಈ ಮನೇಲಿ ಏನೂ ಮಾಡಿಲ್ಲ. ಹೌದಾ ಸುಶೀಲಾ? ಏನು ಮಾಡ್ತಿದ್ರಿ? ಅದು ಪಾರು ಅವಳ ಹೆಸರೆತ್ತಬಾರ್ದು ಈ ಮನೆಯಲ್ಲಿ ಅಂತ ಹೇಳಿಲ್ಲ? ತಪ್ಪಾಯ್ತು ರೀ. ಅದು ಮದುವೆ ಕೆಲಸ ಶುರು ಆದಾಗಿಂದನೂ ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಿದ್ವಿ. ನೀನು ಹೋಗು. ನೀನು ನಿಂತ್ಕೋ. ಏನು ಮಾಡ್ತಿದ್ರಿ? ಅದು ಕೇಳಿಸ್ತಿಲ್ಲ? ಕೇಳಿಸೋ ಹಾಗೆ ಹೇಳು. ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ವಿ ರೀ. ಇಬ್ಬರು ಒಂದೇ ಥರ ಬಟ್ಟೆ ಹಾಕ್ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಉತ್ತರನೂ ಒಂದೇ ಇದೆ. ಅಣ್ಣ, ಅಡ್ಗೆ ಆಗೈತೆ, ಊಟಕ್ಕೆ ಬಾ. ಆಯ್ತು. ಪಾರು, ಏ ಅದ್ಗೇನ್ ಬಿಟ್ಟು ನೀನು ಒಬ್ಬನೇ ಊಟಕ್ಕೆ ಕರ್ದೇನೆ, ಎಲ್ಲ ಬರ್ತಾರೆ, ನೀನು ಬಾ. ಸರಿ.
ಬನ್ನಿ ಅದ್ಕೆ. ರಾಣಿ, ಇವತ್ತಿಂದ ನಾನೇ ಬಡಿಸ್ಲಾ? ಅದಕ್ಕೆ ಈಗ ತಾನೇ ಮನೆಗೆ ಬಂದಿದೀಯಾ, ಈ ಕೆಲಸ ಎಲ್ಲ ಮಾಡ್ಬೇಕಾ? ಹ್ಞೂ, ಎಲ್ಲ ಕೆಲ್ಸಕ್ಕೂ ನಮ್ ಶಿಷ್ಯನೇ ಇದ್ದಾಳಲ್ವಾ, ನೀನ್ ಯಾಕತ್ಗೆ? ಬಾ ಕೂತ್ಕೋ, ಊಟ ಕಾಯಿಸ್ಬಾರ್ದು. ಇಲ್ಲ ಗುಂಡು, ರಾಣಿ ಪ್ರತಿನಿತ್ಯ ಮನೇಲಿ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದಿದ್ದಾಳೆ. ಹೊರಗಡೆ ದುಡ್ದು ಬರೋದಕ್ಕಿಂತ ಮನೇಲಿದ್ದು ಎಲ್ಲ ಕೆಲಸ ಮಾಡೋದಿದೆಯಲ್ಲ, ಅದೇ ತುಂಬ ಕಷ್ಟ. ಯಾಕೆ ರಾಣಿ, ಎಲ್ಲ ಕೆಲಸನೂ ನೀನೊಬ್ಳೇ ಮಾಡಬೇಕಾ? ಮನೇಲಿ ಎಷ್ಟೊಂದು ಜನ ಹೆಣ್ಮಕ್ಳಿದ್ದೀರಾ, ಈಗ ನಾನು ಬಂದಿದ್ದೀನಿ. ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡಿದ್ರೆ ಎಂಥ ದೊಡ್ಡ ಕೆಲಸನೂ ಕಷ್ಟ ಅಂತ ಅನ್ಸೋದಿಲ್ಲ. ನನಗೆ ಅಡುಗೆ ಮಾಡೋದಕ್ಕೊಂದು ಬರಲ್ಲ, ಆದರೆ ಬಡ್ಸೋದಕ್ಕೊಂದು ಚೆನ್ನಾಗಿ ಬರುತ್ತೆ. ಪ್ಲೀಸ್ ನನಗೆ ಬಡ್ಸೋದಕ್ಕೊಂದು ಅವಕಾಶ ಮಾಡಿಕೊಡು. ಆಯ್ತದ್ಗೆ, ನೀನೇ ಬಡ್ಸು. ಹಾಗಾದ್ರೆ ಬಾ, ನೀನು ಕೂತ್ಕೋ. ಅದಕ್ಕೆ ನಂಗೆ ಎಷ್ಟು ಬೇಕು ಅಂತ ಇಷ್ಟು ಬೇಗ ತಿಳ್ಕೊಂಡಿದ್ದಕ್ಕೆ ಐ ಥ್ಯಾಂಕ್ಸ್ ಯು, ಐ ಲವ್ಸ್ ಯು. ಐ ಲವ್ಸ್ ಯು ಟು. ಎಲ್ಲ ಊಟ ಮಾಡಿ. ಕಣ್ಣಲ್ಲಿ ಯಾಕದ ನೀರು? ಅಣ್ಣ, 8 ವರ್ಷ ನಾನು ಬಡಿಸಿ ನೀವೆಲ್ಲ ಖುಷಿಯಾಗಿ ತಿನ್ನೋದನ್ನ ನೋಡ್ತಿದ್ದೆ. ಆದರೆ ಇದೇ ಮೊದಲನೇ ಕಿತ್ತ ನನ್ನನ್ನು ಕೂಡಿಸಿ ಬಡಿಸ್ತಿರೋದು. ಅದಕ್ಕೆ ನನಗೆ ಒಂಥರ ಖುಷಿ ಆಯ್ತೈತೆ. ನನಗೆ ನಾನೇ ನಿಜವಾಗ್ಲೂ ರಾಣಿ ಅನಿಸ್ತೈತೆ. ರಾಣಿ, ನೀನು ಯಾವತ್ತಿದ್ರು ರಾಣಿ. ಊಟ ಮಾಡಿ. ಲವ್ ಮ್ಯಾರೇಜ್ ಆದ್ರೆ ಅಣ್ಣ ಅದಕ್ಕೆ ತರ ಆಗ್ಬೇಕು. ಮಾವ, ಚೊಕ್ಕ ಕೊಡಿ ಮಾವ. ಸಾಕು ಮಾವ, ಇವಾಗ ನಾನು ನೀನು ಗಂಡ ಹೆಂಡತಿ. ಮದುವೆ ಆದ್ಮೇಲೆ ನಿನ್ನ ಜವಾಬ್ದಾರಿ ನಂದೆ. ನಿನ್ನ ನಾನೇ ತಾನೇ ನೋಡ್ಕೊಬೇಕು. ಮೇಲ್ ನೋಡು, ನೀರು ಕೊಡು, ನೀರು ಕೊಡು, ನೀರು ಕೊಡು. ಅದಕ್ಕೆ ಮನ್ಸಲ್ಲೇ ಐ ಲವ್ ಯು ಅಂದ್ರು ಅನ್ಸತ್ತೆ. ಅದಕ್ಕೆ ಅಣ್ಣಂಗೆ ಕೆಮ್ಮು ಬಂತು. ಏನಿಲ್ಲ, ಅದು ಊಟ ಮಾಡುವಾಗ ಗಾಳಿ ಮತ್ತು ಫುಡ್ ಪಾರ್ಟಿಕಲ್ ಎರಡು ಗಾಳಿ ನಳಿಕೆ ಒಳಗೆ ಹೋದಾಗ ಬ್ರೈನ್ ಸಿಗ್ನಲ್ ಕೊಟ್ಟು ಅದನ್ನು ಹೊರಗೆ ಹಾಕೋದಕ್ಕೆ ಫಾಸ್ಟಾಗಿ ಕೆಮ್ಮು ಬರುತ್ತೆ. ಸೊ ಫುಡ್ಡು ಶ್ವಾಸಕೋಶಕ್ಕೆ ಹೋಗೋದನ್ನು ತಡೆಯುತ್ತೆ. ಆವಾಗ ಈ ಥರ ನೆತ್ತಿಗೆ ಹತ್ತೋದು. ಏನಾಗಲ್ಲ, ನೀರು ಕುಡಿದ್ರಲ್ಲ ಸರಿಯಾಗತ್ತೆ. ಅದಕ್ಕೆ ಹೇಳೋದು ಊಟ ಮಾಡುವಾಗ ಮಾತಾಡಬಾರ್ದು ಅಂತ. ನಾನೇ ಕರೆಕ್ಟ್. ಅದಕ್ಕೆ ಒಂದ್ಸತಿ ಕೈಗೆ ತಟ್ಟೆ ಕೊಟ್ಮೇಲೆ ಊಟ ಮುಗಿದ್ಮೇಲೆ ನನ್ನ ಮಾತು. ಅಕಸ್ಮಾತ್ ಮಧ್ಯದಲ್ಲಿ ಏನಾರು ಮಾತಾಡಿದ್ರೆ ಇನ್ ಸ್ವಲ್ಪ ಹಾಕಿ ಅಂತ ಕೇಳಕ್ ಮಾತಾಡ್ಬೋದು ಅಷ್ಟೇ, ಅಲ್ವೇನ್ರೆ? ತಿನ್ನಿ ತಿನ್ನಿ ಬೇಗ. ಹೇಳಿ ಮಾದಪ್ಪಣ್ಣ, ಏನು ವಿಷಯ? ಯಜಮಾನ್ರೆ, ಇವನಿದಾನಲ್ಲ, ಇವನು ಹೈವಾನ. ಆ ಹುಡುಗಿ ಜೊತೆಗೆ ದಿನಾಲೂ ಜಗಳ ಮಾಡ್ತಾನಂತೆ. ಪಾಪ
ಆ ಹುಡುಗಿ ತವ್ರ ಮನೆ ಬಿಟ್ಟು ಇವನನ್ನೇ ನಂಬ್ಕೊಂಡು ಬಂದವಳೆ. ಅವಳಿಗೆ ಇವನು ನರಕ ತೋರಿಸ್ತವನೆ. ನೀವೇ ಏನಾದರೂ ನ್ಯಾಯ ತೀರ್ಮಾನ ಮಾಡಬೇಕು ಯಜಮಾನ್ರೆ. ಯಾಕೋ ನ್ಯಾಯವಾಗಿ ಬದುಕೋ ಹೆಣ್ಣು ಬಂದಿದ್ದಾಳೆ, ಅವಳ ಜೊತೆ ನೆಟ್ಟಿಗೆ ಬಾಳ್ವೆ ಮಾಡೋದಕ್ಕಾಗೋದಿಲ್ವಾ? ರೀ ಕಾಫಿ. ಮೊದಲು ಊರು ಜನಕ್ಕೆ ಕೊಡು, ಅವರೆಲ್ಲ ಕುಡಿದ್ರೆ ನಾನು ಕುಡ್ದಂಗೆ ಲೆಕ್ಕ. ಎಂಥ ಮಾತು! ಊರು ದೊರೆನೆ ಜನಗಳು ಮೆಚ್ಚುವಂಗೆ ಬದುಕ್ತವ್ರೆ. ಇಂಥ ಪುಣ್ಯಾತ್ಮರು ಇರೋ ಊರ್ನಾಗೆ ನಿನ್ನಂಥವ್ನು ಸೇರ್ಕೊಂಡಿದ್ದಾನೆ ಅಂದರೆ ಈ ಊರಿಗೆ ಅವಮಾನ. ಎಲ್ಲ ಸವಾಸ್ ದೋಷ ಯಜಮಾನ್ರೆ. ಇವನು ಸ್ನೇಹಿತರು ಸರಿ ಇಲ್ಲ, ಅದಕ್ಕೆ ಕೆಟ್ಟೋದ. ಮಾದಪ್ಪಣ್ಣ, ಅಜ್ಜನಿಗೆ ಕೆಮ್ಮೋದು ಕಲ್ಸಕ್ಕಾಗತ್ತಾ? ಕೆಟ್ಟ ಗುಣ ಮೈಗಂಟ್ಕೊಂಡ್ರೆ ಸುಡೋವರೆಗೂ ಹೋಗೋದಿಲ್ಲ. ನೋಡು, ನಿನಗೆ 1 ತಿಂಗಳ ಕಾಲಾವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಆ ಹುಡುಗಿನೇ ಬಂದು ನಾನು ಚೆನ್ನಾಗಿದ್ದೀನಿ, ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೊತಿದ್ದಾನೆ ಅಂತ ಅವಳಾಗೆ ಹೇಳಬೇಕು. ಇಲ್ಲ ಅಂದರೆ ನಿನಗೆ ಈ ಊರಿಂದ ಬಹಿಷ್ಕಾರ ಹಾಕಿಸ್ತೀನಿ. ಅರ್ಥ ಆಯ್ತಾ? ಹೊರಡಿ. ಯಜಮಾನ್ರೆ, ಇವ್ರಿಗೆ ಕ್ಷಮಿಸ್ದಂಗೆ ಅಳಿಯ ಮತ್ತು ಮಗಳನ್ನು ಕ್ಷಮಿಸ್ಬಿಡಿ. ನಿಜ ಹೇಳ್ತೀನಿ ಯಜಮಾನ್ರೆ, ನಿಮ್ಮ ಮಳೆಯನಂತ ಮನಸ್ಸು ಯಾರಿಗೂ ಸಿಗಕ್ಕಿಲ್ಲ. ಪುಣ್ಯ ಮಾಡಿರಬೇಕು ಅವನಂತ ಅಳಿಯನ್ನ ಪಡೆಯೋಕೆ. ಮಕ್ಕಳನ್ನ ಕ್ಷಮಿಸಿ ಅವ್ರನ್ನ ಮನೆಗೆ ಕರೆಸ್ಬಿಟ್ರೆ ನಮ್ಮ ಊರವ್ರು ಎಲ್ಲರೂ ಹೊಟ್ಟೆನೂ ತಣ್ಣಗಾಗ್ತದೆ, ನಮಗೂ ಖುಷಿ ಆಯ್ತದೆ. ನೋಡಿದ್ರ ಮಾರಿಗೋಡಿ ಹೆಣ್ಮಗ ಚಕ್ಕಂದನ ಸಾಯೋ ಗಂಟ ಈ ನೋವನ್ನ ಅನುಭವಿಸ್ತಾನೆ ಇರ್ತೀರಾ?